ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಹೆಸರು ಬದಲಾವಣೆಗೆ ಸಂಬಂಧಪಟ್ಟಂತೆ ಈಗ ಪ್ರಸ್ತಾಪ ಆಗಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅಂತೇಳಿ ಮರು ನಾಮಕರಣ ಮಾಡಬೇಕು ಅಂತ ಸಚಿವ ಸಂಪುಟದಲ್ಲಿ ಈ ಒಂದು ವಿಚಾರ ಚರ್ಚೆ ಆಗಿದೆ, ಅಂಗೀಕಾರಕ್ಕೆ ಮುಂದಾಗಿದ್ದಾರೆ. ಮರು ನಾಮಕರಣ ಸಂಬಂಧ ವಿಧೇಯಕಕ್ಕೆ ಸಜ್ಜಾಗಿದೆ ಸರ್ಕಾರ. ಬಜೆಟ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಇದಕ್ಕೆ ಸಂಬಂಧಪಟ್ಟಂತೆ ಉಲ್ಲೇಖ ಮಾಡಿದ್ರು. ಬೆಂಗಳೂರು ವಿಶ್ವವಿದ್ಯಾಲಯದ ಹೆಸರನ್ನ ಬದಲಾವಣೆ ಮಾಡಬೇಕು, ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಹೆಸರಿಡಬೇಕು ಅಂತ ತೀವ್ರ ವಿರೋಧವೂ ವ್ಯಕ್ತವಾಗಿತ್ತು. ವಿರೋಧದ ನಡುವೆನೇ ಸಚಿವ ಸಂಪುಟದಲ್ಲಿ ಅನುಮೋದನೆ ಆಗಿದೆ. 2 ಬಾರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ರು, ಜೊತೆಗೆ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರ ಹೆಸರು ಯಾವಾಗಲೂ ಕೂಡ ಅಮರವಾಗಿರಬೇಕು ಅನ್ನುವಂಥ ಕಾರಣಕ್ಕೆ ಯೂನಿವರ್ಸಿಟಿಗೆ ಹೆಸರನ್ನ ಇಡೋದ್ರ ಮೂಲಕ ಜೀವಂತವಾಗಿಡಬೇಕು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವರು ಈ ಒಂದು ಪಾಯಿಂಟ್ ಅನ್ನ ಬಜೆಟ್ನಲ್ಲೂ ಕೂಡ ಹೇಳಿದ್ರು, ಉಲ್ಲೇಖ ಮಾಡಿದ್ರು. ಅದರ ಬಗ್ಗೆ ಈಗ ಸರ್ಕಾರ ಮತ್ತೊಂದು ಹೆಜ್ಜೆ ಇಡ್ತಾ ಇದೆ. ಸಾಕಷ್ಟು ವಿರೋಧ ಇದೆ ಅವರ ಹೆಸರನ್ನ ಇಡಬಾರ್ದು ಅಂತ. ಹಾಗಿದ್ರೂ ಕೂಡ ವಿರೋಧದ ನಡುವೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಹೆಸರನ್ನ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಇಡಬೇಕು, ಮರು ನಾಮಕರಣ ಮಾಡಬೇಕು ಅಂತ ಅಂಗೀಕಾರವನ್ನ ಪಡ್ಕೊಂಡಿದ್ದಾರೆ. ಸಚಿವ ಸಂಪುಟದಲ್ಲಿ ಅನುಮೋದನೆ ಆಗಿದೆ. ಈಗಾಗಲೇ ಬಿಜೆಪಿಗರು ಸೇರಿದಂತೆ ಅನೇಕರು ಬೇಡ ಅಂತ ಹೇಳ್ತಿದ್ದಾರೆ, ವಿರೋಧ ಇದೆ. ಬಟ್ 2 ಬಾರಿ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದವರು ಡಾಕ್ಟರ್ ಮನಮೋಹನ್ ಸಿಂಗ್. ಹಾಗೆ ಸಾಕಷ್ಟು ಆರ್ಥಿಕತೆಯಲ್ಲಿ ಬದಲಾವಣೆಗಳನ್ನು ತಂದರು. ಅದರ ನಂತರ ಭಾರತದ ಆರ್ಥಿಕ ಮಟ್ಟ ಮತ್ತಷ್ಟು ಪ್ರಬಲವಾಯಿತು. ಭಾರತದ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ ಮನಮೋಹನ್ ಸಿಂಗ್ ಅವರು. ನೋಡೋಣ ಅವರ ಹೆಸರಿಡ್ತಾರಾ ಅಂತ.